ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಕನ್ನಡ ಲಾಗ್. ಇವತ್ತು ನಾನು ಡೈಲಿ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ಕೂಡ ಸಪೋರ್ಟ್ ಆಗುತ್ತೆ. ನಾನು ಆಲ್ಮೋಸ್ಟ್ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ, ಇನ್ನೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಗೈಸ್, ನಾನು ಇವಾಗ ಸಿಟಿಗೆ ಹೊರಟಿದ್ದೀನಿ. ನನ್ನ ಮಗಳಿಗೆ ಬುಕ್ನ ತರಬೇಕಿತ್ತು, ಸೊ ಹೊರಟಿದ್ದೀನಿ. ಮುಂದಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಣ್ಮಕ್ಳು ಬುಕ್ಕೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಂದ್ಬಿಟ್ಟು ನೋಡ್ತಾ ಇದ್ಲು. ಅಷ್ಟರಲ್ಲಿ ನಾನು ಕೂಡ ನೋಡೋಣ ಯಾವ್ದಾದ್ರು ಬುಕ್ಗಳನ್ನ ಅಂದ್ಬಿಟ್ಟು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಬುಕ್ಗಳೆಲ್ಲ ಅಲ್ಲಿತ್ತು, ಅದನ್ನು ಹಾಗೆ ನೋಡ್ತಾ ಇದ್ದೆ. ಸೊ ನಾವು ಪರ್ಚೇಸ್ ಎಲ್ಲ ಮಾಡಾಯಿತು. ಇವಾಗ ಹೊರಟ್ವಿ. ಮುನ್ನಿ ಜ್ಯೂಸ್ ಬೇಕು ಅಂತ ಜ್ಯೂಸ್ ಕೊಡೋಣ ಅಂತ ಬಂದ್ವಿ. ಮೇಡಮ್, ನನ್ನ ಮಗಳಿಗೆ ನಾನು ಟೈಮ್ ಕೊಟ್ಟು ತುಂಬ ಲಾಂಗ್ ಟೈಮೇ ಆಗಿತ್ತು. ನಾನು ಸಪ್ರೇಟಾಗಿ ಅವಳನ್ನೆಲ್ಲೂ ಕರ್ಕೊಂಡೇ ಬಂದಿರಲಿಲ್ಲ, ತುಂಬ ದಿನವೇ ಆಗಿತ್ತು. ಇವತ್ತು ಬುಕ್ ಬೇಕು ಅಂದಿದ್ದ ಕಾರಣ ನಾನು ಅವಳು ಹೊರಗಡೆ ಒಟ್ಟಿಗೆ ಬಂದ್ವಿ. ಅವಳಿಗೂ ಖುಷಿ ಆಯಿತು, ಬಟ್ ಜ್ಯೂಸ್ ಯಾಕೋ ಅವಳಿಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಮಾತ್ರ ಕುಡಿದು ಹಾಗೆ ಬಿಟ್ಬಿಟ್ಲು. ನಂತರ ಅವಳನ್ನ ಮನೆಗೆ ಕರ್ಕೊಂಡ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು. ಏನಿದು ಮಕ್ಳುಗಳನ್ನ ವಿಡಿಯೋ ಮಾಡಿದಾರಲ್ಲ, ಯಾವುದೋ ಸ್ಕೂಲ್ಗೆ ಬಂದಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಇಲ್ಲ, ನನಗೆ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಕೆಲಸ ಇತ್ತು, ಯಾವುದೋ ಸಿಗ್ನೇಚರ್ ಇತ್ತು, ಹಾಗಾಗಿ ನಾನು ಬಂದಿದ್ದೆ. ಇಲ್ಲಿ ಮಕ್ಳುಗಳನ್ನ ಸ್ಟೇಷನ್ ತೋರಿಸ್ಲಿಕ್ಕೆ ಅಂತ ಕರ್ಕೊಂಬಂದಿದ್ರು, ಅದನ್ನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಅದಾದಮೇಲೆ ನಾನು ಶಾಪಿಗೆ ಬಂದೆ. ಶಾಪಲ್ಲಿ ನನ್ನ ಕಸ್ಟಮರ್ ಹುಡುಗರುಗಳು ಬಂದು ವಿಡಿಯೋ ಮಾಡ್ತಾಯಿದ್ರು. ಅಂದರೆ ನಾವೇ ಅಣ್ಣ ಇರಲಿಲ್ಲ, ನಾವೇ ವಿಡಿಯೋ ಮಾಡ್ತೀವಿ ಅಕ್ಕ, ಅಣ್ಣ ಇಲ್ವಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿ ಪೂಮಾ ಸ್ಲಿಪ್ಪರ್ಸ್ ಎಲ್ಲ ಬಂದಿತ್ತು, ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದರು. ಸೊ ಆಯಿತು ಮಾಡಿ ನೀವೇನೆ ಅಂತ ಹೇಳಿ ನಾನು ಹಾಗೆ ಕೂತ್ಕೊಂಡು ನೋಡ್ತಾಯಿದ್ದೆ. ವಿಡಿಯೋ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಮಾಡಿಕೊಂಡೆ. ಆ್ಯಕ್ಚುಲಿ ನಮ್ಮ ಕಸ್ಟಮರ್ಸ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕೆಂದರೆ ನಾವೇ ಇರಬೇಕು ಅಂತೇನಿಲ್ಲ, ಆಲ್ಮೋಸ್ಟ್ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾರೆ. ಎಷ್ಟು ಸರಿ ಶಾಪಲ್ಲಿ ಬಂದು ಅವರೂ ಕೂಡ ವ್ಯಾಪಾರ ಮಾಡಿಕೊಡ್ತಾರೆ, ಆ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅದಲ್ಲದೆ ಸ್ಟಾಕ್ಗಳು ಕೂಡ ತುಂಬ ಬಂತು. ಈಗ ಆಯುಧ ಪೂಜೆ ಇದೆ, ವಿಜಯದಶಮಿ ಎಲ್ಲ ಇರೋದ್ರಿಂದ ಸ್ಟಾಕ್ಗಳು ಕೂಡ ಬಂತು. ದಸರಾ ಟೈಮಲ್ಲ ನಾವು ಸ್ವಲ್ಪ ಜಾಸ್ತಿನೇ ಸ್ಟಾಕ್ನ ಹಾಕಬೇಕು. ಅದು ಸುಮಾರು ಸ್ಟಾಕ್ ಬಂತು, ಇನ್ನೂ ಬರೋದ್ರಲ್ಲಿದೆ. ಹಾಗೆ ಮತ್ತು ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸಿಟಿಗೆ ಬಂದೆ. ಇಲ್ಲೆಲ್ಲ ಆಲ್ರೆಡಿ ಲೈಟಿಂಗ್ಸ್ಗಳೆಲ್ಲ ಹಾಕಿದ್ರು, ಇನ್ನು ಆನ್ ಮಾಡಿರಲಿಲ್ಲ. ಸ್ವಲ್ಪ ಆನ್ ಮಾಡಿದರು, ಸ್ವಲ್ಪ ಆನ್ ಮಾಡಿರಲಿಲ್ಲ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹಾಗೇ ಬಂದೆ. ನೀವು ನೋಡ್ತಿರ್ಬೋದು, ನಮ್ಮ ಮೈಸೂರು ಆಲ್ರೆಡಿ ಮಿಂಚುತ್ತಾ ಇದೆ, ತುಂಬಾ ಚೆನ್ನಾಗಿದೆ. ನೋಡ್ಲಿಕ್ಕೆ ಸಖತ್ ಖುಷಿ ಆಗ್ತಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಲೈಟಿಂಗ್ಸಲ್ಲಿ ಅಂತ ಹೇಳಿ. ಪ್ರತಿಯೊಂದು ಅಂಗಡಿಗಳಿಗೂ ಕೂಡ ಅರಸು ರೋಡಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಖುಷಿ ಆಗುತ್ತೆ ನೋಡಲಿಕ್ಕೆ. ನಾನು ಪೂರ್ತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅವತ್ತಿನ ದಿನ, ಮಾರ್ನಿಂಗಿಂದನೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಕಂಟಿನ್ಯೂಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ನಮ್ಮ ಜುಬೇರು ಡಿಸ್ಪ್ಲೇ ಚೇಂಜ್ ಮಾಡ್ತಿದ್ದಾನೆ ಮತ್ತು ಇವತ್ತು, ಏಕೆಂದರೆ ನ್ಯೂ ಸ್ಟಾಕ್ ಎಲ್ಲ ಬಂದಿದೆ ಶಾಪ್ಗೆ. ಸೊ ಎಲ್ಲ ಡಿಸ್ಪ್ಲೇ ಚೇಂಜ್ ಮಾಡ್ತೀಯಾನೆ. ವಿಜಯದಶಮಿ ಇದೆ ಆ್ಯಂಡ್ ದಸರಾ ಇದೆ ನಮ್ಮ ಮೈಸೂರಲ್ಲಿ, ಹಾಗೆ ಆಯುಧ ಪೂಜೆ. ಸೊ ನ್ಯೂ ಸ್ಟಾಕ್ಸ್ ಎಲ್ಲ ತುಂಬ ಬಂದಿದೆ. ಸೊ ಇವತ್ತೆಲ್ಲನೂ ಡಿಸ್ಪ್ಲೇ ಚೇಂಜ್ ಮಾಡ್ತೀಯಾನೆ. ಸುಬೇರ್ ಆಯ್ ಮೇಡಮ್. ಅರವಿಂದ್ ಮತ್ತು ಅಭಿ ಹಳೆ ಶಾಪಲ್ಲಿದ್ದಾರೆ, ನಾವಿಬ್ಬರು ಹೊಸ ಶಾಪಲ್ಲಿದ್ದೀವಿ. ಸೊ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡಬೇಕಿತ್ತು ಜುಬೇರ, ಹಾಗಾಗಿ ಎಲ್ಲನೂ ಚೇಂಜ್ ಮಾಡಿ ಮತ್ತು ಬಟ್ಟೆಗಳನ್ನೆಲ್ಲ ಎಲ್ಲೆಲ್ಲಿಗೆ ಜೋಡಿಸ್ಬೇಕು ಅದನ್ನೆಲ್ಲ ಜೋಡಿಸ್ಬೇಕಿತ್ತು. ಸೊ ಜೋಡಿಸ್ತಿದ್ದಾನೆ. ಈಗ ನಮ್ಮ ಶಾಪಲ್ಲಿ ವಿಜಯದಶಮಿ, ದಸರಾ ಹಾಗೂ ದೀಪಾವಳಿ 3 ಹಬ್ಬಕ್ಕೂ ಆಫರ್ಗಳಿರುತ್ತೆ. ಬನ್ನಿ ಒಂದು ಸಲ ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ. ಹಾಗೆ ನಮ್ಮ ಹತ್ತಿರ ಸಪೋರ್ಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮರಿಬೇಡಿ. ಗೈಸ್, ನಮ್ಮ ಜುಬೇರ್ಗೆ ಒಂದು ಯಾವುದಾದ್ರೂ ಒಂದು ಪೆಟ್ ನೇಮ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ನೇಮು ಜುಬೇರ್, ಮೊಹಮ್ಮದ್ ಜುಬೇರ್ ಅಂತ ನಮಗೆ ಕರೆಯೋಕ್ಕೆ ಲಾಂಗ್ ಆಗ್ತಿದೆ. ಸೊ ಪೆಟ್ ನೇಮ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ, ನಿಮ್ಮ ಏನೇನು ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅದನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಜುಬೇರ್, ನೀನೇನಂತೀಯಾ? ನೋಡೋದ ಎಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾರೆ ಅಂತ ನೋಡೋದ. ಆಯಿತು, ಕಮೆಂಟ್ ಮಾಡಿ. ಯಾವ್ದಾದ್ರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ 2 ಅಕ್ಷರದಲ್ಲಿದ್ದರೆ ಅದನ್ನೇ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಜುಬೇರ್, ನಮ್ಮ ವ್ಯೂವರ್ಸ್ಗೆಲ್ಲ ಏನು ಹೇಳ್ತೀಯಪ್ಪ? ಎಲ್ಲ ಸುಮಾರು ದಿನವೇ ಆಗ್ಬಿಟ್ಟಿದೆ ನೀನು ನೋಡಿ. ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮರಿದೆ ಎಲ್ಲರೂ ಶೇರ್ ಮಾಡಿ. ಮತ್ತು ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು. ಇವತ್ತು ಒಂದು ಬಟ್ಟೆ ಹಾಕಿ
ಎಲ್ಲರ ಎದುರುಗಡೆ ಏನಾಗ್ತಿದೆಯಾ ಅದಕ್ಕೆ ಶರ್ಟ್ಗೆ ಜೀನ್ಸಾ? ಶರ್ಟು ಮತ್ತು ಟೋನ್ ಜೀನ್ಸು ಹೊಸ ಟೋನ್ ಬಂದಿತ್ತು ಜೀನ್ಸಲ್ಲಿ, ಅದನ್ನು ಹಾಕ್ತಿದ್ದೆ. ಹಾಗೆ ಕಸ್ಟಮರ್ ಕೂಡ ಬಂದರು, ಅಟೆಂಡ್ ಮಾಡ್ತಾ ಇದ್ದ. ನಾನು ಹಳೆ ಶಾಪ್ ಹತ್ರ ಹೋಗಬೇಕಿತ್ತು, ಹಾಗಾಗಿ ಹಳೆ ಶಾಪ್ ಹತ್ರ ಹೊರಟೆ. ಅಲ್ಲಿ ಅರವಿಂದ್ ಇದ್ದಾರೆ, ಸೊ ನಾನು ಹಳೆ ಶಾಪ್ ಹತ್ರ ಬಂದೆ. ಯಾರೋ ಆಯ್ ಮಾಡಿ ನೋಡಿ, ನಮ್ಮ ಚಂದನ ಇದ್ರೆ ಮಾಡ್ತಾನೆ. ಚಂದು ಆಯ್ ಮಾಡು. ನೋಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಯಾವ ಥರ ಕೆಳಗಡೆ ಎಲ್ಲ ಕೂತ್ಕೊಂಡು ಹೆಂಗೆಲ್ಲ ಸರ್ಕಸ್ ಮಾಡ್ತಾನೆ. ಅರವಿಂದ್ ಏನೇನೋ ರೇಗಿಸ್ತಾ ಇದ್ರು ಚಂದುಗೆ, ಮತ್ತು ಒಬ್ಬ ಹುಡುಗ ಕಸ್ಟಮರ್ ಕೂಡ ಬಂದಿದ್ದ, ನಮ್ಮ ರೆಗ್ಯುಲರ್ ಕಸ್ಟಮರೇ ಅವನು. ಸೊ ಏನೇನೋ ನೋಡ್ತಿದ್ದ, ಇವನು ಚಂದು ಫ್ರೆಂಡೇ. ಸೊ ಹಾಗೆ ರೇಗಿಸ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಅಕ್ಕನ ಅತ್ತೆದು ಅಂದರೆ ದಿನ ಇರೋದ್ರಿಂದ ನಾನು ಹೋಗಬೇಕಿತ್ತು ಊರಿಗೆ. ಸೊ ನಾನು ಊರಿಗೆ ಹೊರಟಿದ್ದೀನಿ. ನನಗೇನಾದರೂ ಅಲ್ಲಿ ಲಾಗ್ ಮಾಡೋಕ್ಕಾದರೆ ಗ್ಯಾರಂಟಿ ಮಾಡ್ತೀನಿ. ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜುಬೇರ್ಗೆ ಪೆಟ್ ನೇಮ್ ಕಮೆಂಟ್ ಮಾಡಿ, ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.